ಎನರ್ಜಿ ಸ್ಪೋರ್ಟ್ಸ್ ಬೆಟ್ಮಂಗ್ಲಾ. ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್, ವಾಲಿಬಾಲ್, ನೆಟ್, ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ, ಟ್ರೋಫಿಗಳು, ಮೆಡಲ್ಸ್, ನೆನಪಿನ ಕಾಣಿಕೆಗಳು, ಬ್ಯಾಡ್ಜಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ. ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟ ಹಾರ ಮತ್ತು ಎಲ್ಲಾ ರೀತಿಯ ಶಲ್ಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ. ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ಮಂಗ್ಲಾ, ರೆಡ್ಡಿ ಕಾಂಪ್ಲೆಕ್ಸ್, ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ, ಬಸ್ ನಿಲ್ದಾಣ, ಬೆಟ್ಮಂಗ್ಲಾ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನು. ಮೊಬೈಲ್ ಸಂಖ್ಯೆ 7795806904. ಈಗಾಗಲೇ 19ನೇ ತಾರೀಕಿಂದ ನಮ್ಮ KGF ಎಂಟ್ರಿ ಆಗ್ತಾ ಇದೆ. ಈ ಜಾಥಾ ಇವಾಗ ಏನು ಸಂವಿಧಾನ ಜಾಗೃತಿ ಮೂಡಿಸುವ ಸಲುವಾಗಿ ಇಡೀ ಕರ್ನಾಟಕ ಪೂರ್ತಿ ಸಂಚಾರ ಆಗ್ತದೆ. 156 ಪಂಚಾಯತ್ ಇವಾಗ ಗೋಗರಲ್ಲಿ ನಡೀತಾ ಇದೆ. ಮತ್ತೆ ಮುಂದಿನ ತಿಂಗಳು ಇದರದ್ದು ಬೆಂಗಳೂರು ಅರಮನೆಯಲ್ಲಿ ಒಂದು ಸಮಾರೋಪ ಸಮಾರಂಭ ಇದೆ, ಸರ್ಕಾರದ ವತಿಯಿಂದ ನಡೆಸ್ತಾರೆ. ನಮಗೆ ಏನು ಡೈರೆಕ್ಷನ್ಸ್ ಬಂದಿದೆ ಅಂದರೆ, ಪ್ರತಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗೂ ಜಾಥಾ ಬರುತ್ತೆ. ಜಾಥಾನ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ನೀವು ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಇಲ್ಲಿ ಏನಂದರೆ 2 ಥರ ಒಂದು ಇರುತ್ತೆ. ಒಂದು ಅವೇರ್ನೆಸ್, ಅಂದರೆ ಸಂವಿಧಾನದ ಬಗ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಜನಕ್ಕೆ ಒಂದು ಮಾಹಿತಿ. ಅಂದರೆ ಎಲ್ಲರಿಗೂ ನಾವೇನು ಹೊಸದಾಗಿ ಏನು ಅವೇರ್ನೆಸ್ ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ತಿಳಿದಿರುವಂಥದ್ದು. ಆದರೆ ಈ ಒಂದು ಸಂವಿಧಾನದ ಅವಶ್ಯಕತೆ ಏನಿತ್ತು ನಮ್ಮ ದೇಶಕ್ಕೆ, ಅದರಿಂದ ಒಂದು ಉಪಯೋಗ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದು. ಒಂದು ಈ ಸಂವಿಧಾನ ನಮಗೆ ಕೊಟ್ಟಂಥವ್ರು ಯಾರು? ಬಾಬಾ ಸಾಹೇಬರು. ಅವರ ಬಗ್ಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಮೊನ್ನೆ ಇದಕ್ಕೆ ಪೂರ್ವಭಾವಿ ಸಿದ್ಧತೆ ಇದಕ್ಕೆ ಸಭೆಗೆ ಸಂಬಂಧಪಟ್ಟಂಗೆ ಮೊನ್ನೆ ತಹಸೀಲ್ದಾರ್ ಅವರು ಮೇಡಮ್ ಅವರು ನಮಗೆ PDOಸ್ಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ಸು, RIC ಎಲ್ಲರಿಗೂ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ಕರೆದಾಗ ಒಂದು ಪ್ರೋಗ್ರಾಮ್ ಚಾರ್ಟ್ ಔಟ್ ಮಾಡಿಬಿಟ್ಟು ಯಾವ್ಯಾವ ಒಂದು ದಿನ ಯಾವ್ಯಾವ ಪಂಚಾಯತಿಗೆ ಬರುತ್ತೆ ಅಂತ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಅದರಂತೆ ಅವರು ತಾಲೂಕು ಆಫೀಸರ್ಸ್ಗಳಿಗೆ ಕೆಲವು ಡ್ಯೂಟೀಸ್ಗಳನ್ನ ಅಸ್ಯೂಮ್ ಮಾಡಿದ್ದಾರೆ. ಇದಿಷ್ಟ ಅವ್ರು ಮಾಡೋದಾದರೆ ನಾವು ಪಂಚಾಯತಿಯಿಂದ ನಾವು ಯಾವ ರೀತಿ ಕ್ರಮ ತಗೋಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೂಪರೇಷೆಯನ್ನು ತಯಾರು ಮಾಡೋದ್ರ ಸಲುವಾಗಿ ಒಂದು ಸಭೆನ ಕರೆದು ನಾವು ಒಂದು ಚಾರ್ಟ್ ಔಟ್ ಮಾಡ್ಕೊಂಡು ಒಂದು ಹಂತದವರೆಗೂ ನಾವು ಮಾಡಿದ್ದೀವಿ, ಏನೇನು ವ್ಯವಸ್ಥೆ ಮಾಡ್ಕೋಬೋದು ಅಂತ. ಬಟ್ ಅದಕ್ಕಿಂತ ಹೆಚ್ಚಿಂದ ನಾವು ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ನಿಮ್ಮಿಂದ ಒಂದು ಸಲಹೆ ಬೇಕಾಗುತ್ತೆ. ಸಲಹೆ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಇವತ್ತು ಪುರಸಭೆ ಅಂತ ಶಾಲೆಗೆ ಮತ್ತು ದಲಿತ ಲೀಡರ್ಗೆ ಮತ್ತು ಗ್ರಾಮಸ್ಥರಿಗೆ ಎಲ್ಲ ಸದಸ್ಯರಿಗೆ ಎಲ್ಲ ಹೇಳಿದ್ರು, ಎಲ್ಲ ಬಂದಿದ್ದರಿಂದ ಬರ್ತಾ ಇದ್ದಾರೆ. ಅದರಿಂದ 21ನೇ ತಾರೀಕು ಇರೋ ಪ್ರೋಗ್ರಾಮ್ಗೆ 21ನೇ ತಾರೀಕು ಕಂಸಂದ್ರದಿಂದ ಬೇತ್ಮಂಗ್ಲೆಯಿಂದ ಗೊಲ್ಲೆಲ್ಲಿ ಬರ್ತದೆ. ಅಲ್ಲಿಂದ ನಮ್ಮ ಪ್ರೋಗ್ರಾಮ್ ಏನು ಮಾಡ್ಕೊಂಡಿದ್ದಂತೆ ಶಾಲೆಗೆ ಬಂದಿರೋ ಬಾಲಕೃಷ್ಣನ ಅವ್ರ ಮಕ್ಕಳನ್ನ ಕರೆದು ಅಲ್ಲಿಂದ ಒಂದು ಜನಗಳೆಲ್ಲ ಅಲ್ಲಿ ಇದ್ದುಕೊಂಡು ಒಂದು 100 ಶಾಲ್ವೆ, 100 ಬಾವುಟಗಳು ಮತ್ತು ಇದೆಲ್ಲ ಮಾಡಿ ಅಲ್ಲಿಂದ ಹೂವು ಎಲ್ಲ ಸನ್ಮಾನ ಮಾಡ್ಕೊಂಡು ಅಲ್ಲಿಂದ ಇದು ಅದ್ದೂರಾಗಿ ಮಾಡಿಕೊಂಡು ಪಂಚಾಯತ್ಗೆ ಬಂದು ಪಂಚಾಯತಿಯಲ್ಲಿ ಪೆಂಡಲ್ ಹಾಕಿ ಅಲ್ಲಿ ಸ್ವಲ್ಪ ಹಿರಿಯರು ದೊಡ್ಡವರು ಎಲ್ಲ ಇರ್ತಾರೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಸಾವಿರಾರು ಇದೆ, ಹೇಳೋಕ್ಕೂ ಅಷ್ಟೇ. ಇದು ಹೇಳೋಕ್ಕಿದ್ದವ್ರ ಬಗ್ಗೆ ಸ್ವಲ್ಪ ತೇಲಿ ಇಲ್ಲಿಂದ ಮತ್ತೆ ವಾಪಸ್ ಕಳೆದ ನಾವು ಇಷ್ಟು ಮಾತ್ರ ಪ್ರೋಗ್ರಾಮ್ ಮಾಡ್ಕೊಂಡು ಮತ್ತು ಅಲ್ಲಿಗೆಗಳು ಹೇಳಿದ್ದೀವಿ. ಅಲ್ಲಿಂದ ಎಲ್ಲಿ ಎಂಟ್ರಿ ಆಗುತ್ತೆ ಅಲ್ಲಿಂದ ತುಂಬ ಉತ್ಸವದ ಸ್ವಾಗತವನ್ನು ಅಲ್ಲಿಂದ ಕರ್ಕೊಂಡು ಪಂಚಾಯತ್ ಬರೋಣ ಅಂತ ನಾವು ಪ್ಲಾನ್ ಮಾಡಿದ್ದೀವಿ. ನಾಳೆ ದಿನ ಬಂದು ಇಲ್ಲಿ ಹೆಚ್ಚು ಕಡಿಮೆ ನಮಗೆ ಅನ್ಬಾರ್ದು ಅಂತ ಇವತ್ತು ಪುರಸಭೆ ಕರೆದಿರೋದು. ಅದು ಹಿಂಗೆ ಹೇಳಿದ್ರೆ ಹೇಳ್ಬೋದು, ನಾವು ಮಾಡಕ್ಕೆ ರೆಡಿ. ಸಂವಿಧಾನ ಜಾಥಾ ಒಂದು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಹಮ್ಮಿಕೊಂಡಿರ್ತೇವೆ. ಅದರಂತೆ ನಿನ್ನೆ ಕೂಡ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿ ನಿನ್ನೆ ಕೂಡ ಅಲ್ಲಿ ಕಾರ್ಯಕ್ರಮ ಪೂರ್ವಭಾವಿ ಸಭೆಯನ್ನು ಮಾಡಿದ್ರು. ಅಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀವಿ. ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಅಭಿಪ್ರಾಯ ಅನಿಸಿಕೆಗೆ ಹೇಳಬೇಕಂದ್ರೆ, ಮೊದಲಿಗೆ ಮೊನ್ನೆ ಜನವರಿ 22ನೇ ತಾರೀಕು ಏನು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಆದ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಕೇಸರಿ ಬಂಟಿಂಗ್ಸ್ ತೋರಣಗಳು ಇವಾಗ ಕಟ್ಟಿರುವಂಥದ್ದನ್ನ ತೆರವುಗೊಳಿಸಬೇಕು ಅನ್ನೋದು ನಾವು ಸಂಘಟನೆಯಿಂದ ನಮ್ಮದು ಒಂದು ಅಭಿಪ್ರಾಯ. ಅದ್ರ ಜೊತೆಗೆ ನಿಮ್ಮ ಪಂಚಾಯತಿಗೆ ಎಷ್ಟು ಹಳ್ಳಿಗಳು ಬರುತ್ತೋ ಅಷ್ಟು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರ್ಚ್ಗಳು, ಸ್ಟ್ಯಾಚ್ಯೂಗಳು, ಬೋರ್ಡ್ಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಕೂಡ ಅಲ್ಲಿ ಕ್ಲೀನ್ ಮಾಡಿ ಲೈಟಿಂಗ್ಸ್ ಹಾಕಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು, ಅದರ ವಿಶೇಷತೆಯನ್ನು ತಿಳಿಸ್ಬೇಕು ಅನ್ನೋದು. ಮತ್ತೆ ನೀವೆಲ್ಲಿ ವೆಲ್ಕಮ್ ಮಾಡ್ಕೊಳ್ತೀರೋ ನಿಮ್ಮ ಪಂಚಾಯತಿ ಏನು ಗಡಿ ಎಲ್ಲಿಂದ ಪ್ರಾರಂಭ ಆಗುತ್ತೋ ಆ ಗಡಿ ಭಾಗದಲ್ಲಿ ಒಂದು ವೆಲ್ಕಮ್ ಬೋರ್ಡ್ನ ದೊಡ್ಡದಾಗಿ ನಿಮ್ಮ ಪಂಚಾಯತಿ ವತಿಯಿಂದ ದೊಡ್ಡದಾಗಿ ಒಂದು ವೆಲ್ಕಮ್ ಬೋರ್ಡ್ ಹಾಕಿ ವೆಲ್ಕಮ್ ಬೋರ್ಡಿಂದ ಸ್ವಾಗತ ಮಾಡ್ಕೊಳ್ಳುವಂಥದ್ದು. ಸ್ವಾಗತ ಮಾಡ್ಕೋಬೇಕಾದ್ರೆ ಇಲ್ಲಿ ವೇದಿಕೆ ಹತ್ರ ಮತ್ತೆ ಸ್ವಾಗತ ಮಾಡ್ಕೊ ಬರ್ಬೇಕಾದ್ರೆ ಏನ್ ಬೈಕ್ ರ್ಯಾಲಿ ಏನ್ ಬರುತ್ತೆ ಅದ್ರ ಅವ್ರಿಗೆ ಎಲ್ರಿಗೂ ಕೂಡ ಸಂವಿಧಾನ ಪೀಠಕ್ಕೆ ಒಂದು ಫ್ಲಿಪ್ಕಾರ್ಟ್ಸ್
ಏನು ಪ್ರತಿ ಹಳ್ಳಿನಲ್ಲೂ ಸಹ ನಿನ್ನೆ ತಹಸೀಲ್ದಾರ್ ಅವರು ಕೂಡ ಹೇಳಿದ್ದೀವಿ, ಪ್ರತಿ ಹಳ್ಳಿನಲ್ಲೂ ಸಣ್ಣ ಬೋರ್ಡ್ ಇರಲಿ, ಅದಕ್ಕೂ ಕೂಡ ಅಲ್ಲಿ ಲೈಟಿಂಗ್ ಹಾಕುವಂತ ವ್ಯವಸ್ಥೆನ ಮಾಡಿಕೊಡಬೇಕು. ಮತ್ತೆ ಪಂಚಾಯತಿ ಇದು ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರ್ಚೆ ಇದೆ, ಅಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮ ಬೋಧಿಸತ್ವಗಳಾಗಿರೋದ್ರಿಂದ ಅಲ್ಲಿ ನೀಲಿ ಏನು ಫ್ಲಾಗ್ಗಳ ಜೊತೆಗೆ ಧಮ್ಮ ಫ್ಲಾಗ್ಸ್ ಕೂಡ ಒಂದಷ್ಟು ಅಳವಡಿಕೆ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ನಮ್ದು. ಅದರ ಜೊತೆಗೆ ಮಕ್ಕಳೆಲ್ಲರಿಗೂ ಕೂಡ ಸಂವಿಧಾನ ಪೀಠಿಕೆ ಒಂದು ಫ್ಲಿಪ್ಕಾರ್ಟ್ಸ್ ಏನ್ ಬರುತ್ತೆ, ಇವು ಬರುತ್ತಲ್ಲ ಪೇಪರ್ಸ್ ತರ, ಅಂತದನ್ನ ಪ್ರತಿ ಮಕ್ಕಳಿಗೂ ಕೂಡ ಅದನ್ನ ಹಂಚ್ಬಿಟ್ಟು ಸಂವಿಧಾನ ಪೀಠಿಕೆ ಒಂದು ಮಹತ್ವವನ್ನ ತಿಳಿಸ್ಕೊಡ್ಬೇಕಂತ. ಯಾಕಂತಂದ್ರೆ ಸಂವಿಧಾನ ಏನಿದೆ ಅಷ್ಟು ಬೃಹತ್ಕಾರ ಆದಂತ ಒಂದು ದೊಡ್ಡ ಗ್ರಂಥದ ಸಣ್ಣ ಸಾರಾಂಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತದ್ದು. ಅಷ್ಟು ದೊಡ್ಡ ಗ್ರಂಥದ ಸಂಪೂರ್ಣ ಎಲ್ಲಾ ಏನು ಕಾಯ್ದೆಗಳು ಏನೇನಿದೆ ಎಲ್ಲ ವಿವರಣೆಗಳನ್ನ ಪೀಠಿಕೆನಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಅದರಿಂದ ಪೀಠಿಕೆನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೇವೆ ಅಂದ್ರೆ ಸಂವಿಧಾನ ಅರ್ಥ ಮಾಡ್ಕೊಂಡಂಗೆ. ಅದರಿಂದ ಸಂವಿಧಾನ ಪೀಠಿಕೆಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟು ಜನರಿಗೆ ಹೆಚ್ಚಿನ ಅರಿವನ್ನ ಮೂಡಿಸುವ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಗೂ ಸಂವಿಧಾನದ ಬಗ್ಗೆ ಮತ್ತೆ ನಮ್ಮ ಏನು ದಾರ್ಶನಿಕರು ಯಾರಿರ್ತಾರೆ, ಈಗ ಎಕ್ಸಾಂಪಲ್ ಆಗಿ ಕನಕದಾಸರು ಇರ್ಬೋದು, ಅವರು ಕೂಡ ಸಮಾನತೆಯ ಒಂದು ಸಮಾಜವನ್ನು ಕೋರಿದರು. ಬಸವಣ್ಣವರು, ಪೆರಿಯರ್ ಅವರು, ನಾರಾಯಣ ಗುರು, ಇಂಥ ಎಲ್ಲ ಫೋಟೋಸ್ ಕೂಡ ಮಕ್ಕಳಿಗೆ ಕೊಟ್ಟು ಅವರ ಒಂದು ಉದ್ದೇಶಗಳನ್ನ ಸಮಾಜಕ್ಕೆ ಅವರ ಒಂದು ಕೊಡುಗೆಗಳನ್ನ ತಿಳಿಸುವಂತ ಒಂದು ಕೆಲಸನ ಮಾಡಬೇಕಾಗತ್ತೆ. ಆಮೇಲೆ ಮಕ್ಕಳಿಗೆ ಈಗಾಗಲೇ ಸಮಾಜ ಕಲ್ಯಾಣ ಸಚಿವರು ಮಹದೇವ್ ಅವರು ಕೂಡ ಒಂದು ಅವರ ಸಾಮಾಜಿಕ ಜಾಲತಾಣ ಪೇಜ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಏನಂತಂದ್ರೆ 6 ವರ್ಷ ಕೆಳಗಿರುವಂತ ಮಕ್ಕಳು ಯಾರಾದ್ರೆ ಸಂವಿಧಾನ ಪೀಠಿಕೆಯನ್ನ ಅದ್ಭುತವಾಗಿ ಹೇಳ್ತಾರೋ ಅಂತವರಿಗೆ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ಏನು ಸಭೆ ನಡೆಯುತ್ತೆ ಆ ಸಭೆ ವೇದಿಕೆಯಲ್ಲಿ ಸನ್ಮಾನ ಮಾಡ್ತೇವೆ ಅಂದ್ಬಿಟ್ಟು ಮಾನ್ಯ ಸಚಿವರು ತಿಳಿಸಿದ್ದಾರೆ. ಆದ್ರಿಂದ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅಥವಾ ಸರ್ಕಾರಿ ಶಾಲಾ ಶಿಕ್ಷಕರು ಇರ್ಬೋದು, ನಿಮ್ಮ ಮಕ್ಕಳಿಗೆ ಸಂವಿಧಾನ ಪೀಠಿಕೆಯನ್ನ ಒಂದು ಹೇಳೋ ರೀತಿಯಲ್ಲಿ ಅವರಿಗೆ ಪ್ರಾಕ್ಟೀಸ್ ಮಾಡಿ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಮಕ್ಕಳಿಗೆ ಹೆಚ್ಚಿನ ಅವಕಾಶನ ಕೊಟ್ಟು ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡುವಂತ ಒಂದು ಇದನ್ನ ಮಾಡಬೇಕು ಅಂತ ಹೇಳ್ತೀನಿ. ಉಳಿದಂತೆ ನಮ್ಮ ದಲಿತ ಸಂಘಟನೆಗಳಿಗೆ ಎಲ್ರಿಗೂ ಎಲ್ಲ ಬರೀ ದಲಿತ ಸಂಘಟನೆಗೆ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಪಂಚಾಯತಿಗಳಲ್ಲೂ ಇನ್ಕ್ಲೂಡಿಂಗ್ ತಾಲೂಕು ಆಡಳಿತ ಕೂಡ ಏನ್ ಮಾಡಿದ್ರು ಬರೀ ದಲಿತ ಸಂಘಟನೆಯವ್ರನ್ನ ಮಾತ್ರನೇ ಕರೆದು ಸಭೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಈ ಭಾರತದ ಸಂವಿಧಾನ ಈ ದೇಶದಲ್ಲಿ ಇರುವಂತಹ 140 ಕೋಟಿ ಜನಕ್ಕೂ ಕೂಡ ಸ್ವತಂತ್ರನ ಕೊಟ್ಟಿದೆ. ಎಲ್ಲಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಲ್ಲಾ ಸಂಘಟನೆಯವರನ್ನು ಕೂಡ ಕರೆದು ಅವರಿಗೆ ಸಂವಿಧಾನದ ಒಂದು ಅರಿವನ್ನ ಮೂಡಿಸುವಂತ ಕೆಲಸ ಮಾಡಬೇಕು. ಮತ್ತೆ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬರ ಬಗ್ಗೆ ಹಾಗೂ ಈ ನಮ್ಮ ಕರ್ತವ್ಯಗಳೇನು, ಸಂವಿಧಾನದ ಒಂದು ಉಳಿವಿಗಾಗಿ ನಮ್ಮ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಒಳ್ಳೆಯ ವಿಚಾರವಂತರನ್ನ, ಸಾಹಿತಿಗಳನ್ನ, ಎಕ್ಸಾಂಪಲ್ ನಮ್ಮ ಕೋಲಾರದ ನೆಲದ ಕವಿಗಳು, ಸಾಹಿತಿಗಳಾದಂಥ ಕೋಟಿಗನಹಳ್ಳಿ ರಾಮಯ್ಯ, ಇಂತಹ ವ್ಯಕ್ತಿಗಳನ್ನು, ಹಿರಿಯರನ್ನ ಕರೆಸಿ ಸಂವಿಧಾನದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ವ್ಯಕ್ತಿಗಳನ್ನ ಕರೆಸ್ಬಿಟ್ಟು ವಿಚಾರಗಳನ್ನ ತಿಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಮತ್ತು ಕರ್ತವ್ಯಗಳು ಹೇಗಿದೆ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಸಂವಿಧಾನದ ಒಂದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನವರ್ಗದವರಿಗೂ ಸಹ ಅನ್ವಯ ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಸಂವಿಧಾನದ ಒಂದು ಪೀಠಿಕೆ ಏನಿದೆ, ನಾವು 3 ತಿಂಗಳಿಂದ ಪ್ರತಿಯೊಂದು ಮಗುನು ನಮ್ಮ ಮಗು ನೋಡದೆ ಆ ಒಂದು ಪೀಠಿಕೆಯನ್ನ ಹೇಳುತ್ತೆ. ಆಮೇಲೆ ಸಂವಿಧಾನ ದಿನ ಆಗಿರ್ಬೋದು, ಪೀಠಿಕೆಯ ಮಹತ್ವ ಆಗಿರ್ಬೋದು, ಸೊ ಏನಿದೆ ಎಲ್ಲ ಸಂಬಂಧಪಟ್ಟಿದೆ ನಮ್ಮ ಒಂದು ಕಾರ್ಯಕ್ರಮಗಳೇನಿದೆ ಅದೆಲ್ಲ ಚಾಚು ತಪ್ಪದೆ ನಮ್ಮ ಶಾಲೆಯಲ್ಲಿ ನಡೀತದೆ. ಸೊ ಯಾರೇ ಆಗಿರ್ಬೋದು ನಮ್ಮ ಶಾಲೆಯಲ್ಲಿ ನೀವು ಯಾವಾಗ ಬೇಕಾದ್ರೂ ಭೇಟಿ ಮಾಡಿ ಆ ಸಂಬಂಧಪಟ್ಟಿದ್ದಂತಹ ಕಾರ್ಯಕ್ರಮಗಳು, ಬೇರೆ ಬೇರೆ ಪದ್ಧತಿಗಳನ್ನ ತಾವು ಅವಲೋಕನ ಮಾಡಬಹುದಾಗಿದೆ. ಮತ್ತೆ ಸಂವಿಧಾನದ ಜಾಗೃತಿ ಜಾಥಾ ಇದರ ಬಗ್ಗೆ ನಮಗೆ 15 ದಿವಸಗಳ ಹಿಂದೆನೆ ಒಂದು ಸುತ್ತೋಲೆ ಬಂದಿದೆ. ಸೊ ಸಂವಿಧಾನದ ಜಾಗೃತಿ ಜಾಥಾ ರಥ ಬಂದಂತ ಸಂದರ್ಭದಲ್ಲಿ ನಾವು ಸಿಬ್ಬಂದಿ ಮತ್ತೆ ನಮ್ಮ ಮಕ್ಕಳು ಗೌರವ ಪೂರ್ವಕವಾಗಿ ಅದನ್ನು ಸ್ವಾಗತಿಸಿಕೊಳ್ಬೇಕಾಗಿದೆ. ಹಾಗಾಗಿ ನಾನು ನಿನ್ನೆ PDO ಸರ್ಗೆ ಕಾಲ್ ಮಾಡಿದೆ. ಅವ್ರು ನನಗೆ ಕಾಲ್ ಮಾಡೋಕ್ಕಿಂತ ಮೊದಲನೇ, ಸರ್ ಏನಾದ್ರು ಇದ್ರ ಬಗ್ಗೆ ಏನಾದ್ರು ನಮ್ಗೆ ಗೈಡ್ಲೈನ್ಸ್ ಕೊಡ್ತೀರಾ, ಸೊ ಏನಾದ್ರು ಮೀಟಿಂಗ್ ಮಾಡ್ತೀರಾ ಅಂತ ಬೇಕಾದ್ರೆ ಸರ್ ಅನ್ನ ಕೇಳಿ ನಾನು ಕಾಲ್ ಮಾಡಿದೆ. ಸರ್ ಅಮ್ಮ ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ, ಮೀಟಿಂಗ್ ನಾಳೆ ಇರುತ್ತೆ, ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಸರ್ ಹೇಳಿದ್ರು. ಹಾಗಾಗಿ ಏನು ಡಾಕ್ಟರ್ BR ಅಂಬೇಡ್ಕರ್ ಭಾರತ ರತ್ನ ಸಂವಿಧಾನ ಶಿಲ್ಪಿರವರು ಹೇಳಿದ್ದಾರೆ. ಸೊ ಅವರು ಹಾಕಿಕೊಟ್ಟಿರುವ ಹಾದಿಯಲ್ಲಿ, ಯಾಕಂದ್ರೆ ಅವರು ಹಿಂದಿನ ಅವಧಿಯಲ್ಲಿ ಅಸ್ಪೃಶ್ಯತೆ, ಅಸಮಾನತೆ, ಅನೇಕ ಕಷ್ಟ ನಷ್ಟ ನೋವುಗಳಲ್ಲಿ ಅವರು ವಿದ್ಯೆಯ ಖಡ್ಗವನ್ನ ಹಿಡಿದು ಅವರು ಇಡೀ ದೇಶದಲ್ಲಿ ಒಂದು ವರ್ಗಕ್ಕೆ ಮೀಸಲಾಗಿಲ್ಲ. ಕೆಲವರಲ್ಲಿ ತಪ್ಪು ತಿಳುವಳಿಕೆ ಇದೆ, ಬರೀ ಅಂಬೇಡ್ಕರ್ ದಲಿತ ವರ್ಗಕ್ಕೆ ಮಾತ್ರ ಮಾಡಿದ್ದಾರೆ, ಒಂದು ವರ್ಗಕ್ಕೆ ಮಾತ್ರ ಮೀಸಲಾಗಿದ್ದಾರೆ ಅಂತ ತಪ್ಪು ತಿಳುವಳಿಕೆ ಇದೆ. ದಯವಿಟ್ಟು ಅದನ್ನ ಹೋಗ್ಲಾಡಿಸ್ಕೊಳ್ಳಿ. ಅವರು ಮಹಿಳೆಯರಿಂದ ಹಿಡಿದು ಪ್ರತಿಯೊಂದು ಜನಾಂಗಕ್ಕೂ, ಜಾತಿ, ಧರ್ಮ ಎಲ್ಲದಕ್ಕೂ ಒಳಗೊಂಡಂತೆ ಕಾನ್ಸ್ಟಿಟ್ಯೂಷನ್ ಕೋರ್ ವ್ಯಾಲ್ಯೂಸ್ ನಮಗೆ ತುಂಬಾ ಅಪ್ಲಿಕೇಬಲ್ ಆಗುತ್ತೆ. ಈಕ್ವಾಲಿಟಿ, ಬೆಟರ್ನಿಟಿ, ಜಸ್ಟಿಸ್, ಲಿಬರ್ಟಿ.
ಸ್ವಾತಂತ್ರ್ಯತೆ, ಸಮಾನತೆ, ಸಹೋದರತ್ವ, ನ್ಯಾಯ ಅಂತ ಹೇಳ್ಬಿಟ್ಟು 4 ಮೌಲ್ಯಯುತ ಒಂದು ಅಂಶಗಳ ಮೂಲಕ ಇಡೀ ಒಂದು ದೇಶವನ್ನ ಎತ್ತಿ ಕಟ್ಟಿದ್ದಾರೆ. ಇವತ್ತು ಎಲ್ಲಾ ಮಕ್ಕಳು ಒಂದು ಸೂರಿನ ಅಡಿಯಲ್ಲಿ ಭೇದ ಭಾವವನ್ನ ಮರೆತು ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅಂತ ಸಮಾನತೆಯ ದೃಷ್ಟಿಯಿಂದ ಪಾಠವನ್ನ ಕಲಿತಾ ಇದ್ದಾರೆ. ಸಮವಸ್ತ್ರ ಏನಕ್ಕೆ ಮಾಡಿದ್ದಾರೆ? ಎಲ್ರಿಗೂ ಆಲ್ ಆರ್ ಈಕ್ವಲ್. ಸೊ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಶ್ರೀಮಂತರು ಒಳ್ಳೆ ಬಟ್ಟೆ ಹಾಕೊಡ್ತಾರೆ, ಬಡವರು ಎಂತದೋ ಒಂದು ಬಟ್ಟೆ ಹಾಕೊಬಿಡ್ತಾರೆ. ಆದ್ರೆ ಎಲ್ರಿಗೂ ಸಮಾನವಾದ ಒಂದು ಬಟ್ಟೆಯನ್ನ ಯಾಕೆ ಯೂನಿಫಾರ್ಮ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ಸಮಾನತೆಯನ್ನ ಬಿಂಬಿಸ್ತದೆ. ಯಾಕೆ ರೈಟ್ ಟು ಇನ್ಫಾರ್ಮೇಶನ್ ಎಜುಕೇಶನ್ ಅಂತಂದ್ರೆ 6 ರಿಂದ 14 ವರ್ಷದ ಮಕ್ಕಳು ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನು ಪಡೆಯಬೇಕಾಗುತ್ತೆ. ಈ ಒಂದು ದೇಶದ ಜನಾಂಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಉತ್ತಮ ನಾಗರಿಕರಾಗಿ ನಿರ್ಮಾಣ ಮಾಡ್ಬೇಕಂದ್ರೆ ಖಂಡಿತ ಮಕ್ಕಳಿಗೆ ಶಿಕ್ಷಣ ಅನ್ನೋದು ಬೇಕು. ಅದು ಎಂತ ಶಿಕ್ಷಣ ಬೇಕು? ಮೌಲ್ಯಯುತವಾದಂತಹ ಶಿಕ್ಷಣ ಬೇಕು. ಹಾಗಾಗಿ ಕರ್ನಾಟಕ ಸರ್ಕಾರ ನಮ್ಮ ಒಂದು ವಸತಿ ಶಾಲೆಗಳನ್ನ ಸ್ಥಾಪನೆ ಮಾಡಿ ಇದರಲ್ಲಿ ಎಲ್ಲ ಉಚಿತವಾದಂತಹ ಸೌಲಭ್ಯಗಳನ್ನೆಲ್ಲ ಕೊಟ್ಟು ಮಕ್ಕಳನ್ನ ತುಂಬಾ ಗುಣಮಟ್ಟದಲ್ಲಿ ನಾವು ಓದಿಸ್ಬೇಕಾಗುತ್ತೆ. ಅವ್ರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಸರ್ಕಾರ ಏನ್ ಕೊಡುತ್ತೋ ಅದನ್ನ ಒದಗಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಒಂದು ಸಂವಿಧಾನದ ಜಾಗೃತಿ ಜಾಥಾ ಪ್ರಯುಕ್ತ ಏನ್ ರಥ ಬರುತ್ತೆ ಅದಕ್ಕೆ ನಾವು ತಲೆಬಾಗಿ ಗೌರವಿಸ್ತಾ ನಾವು ನಮ್ಮ ಮಕ್ಕಳು ಮತ್ತೆ ನಮ್ಮ ಸಂಸ್ಥೆ ನೀವು ಏನ್ ಹೇಳ್ತೀರೋ ಅದಕ್ಕೆ ತಲೆಬಾಗಿ ನಮ್ಮ ಒಂದು ಅವಕಾಶದ ಹಿನ್ನೆಲೆಯಲ್ಲಿ ಸರ್ಕಾರದ ಹಿನ್ನೆಲೆಯಲ್ಲಿ ನಮ್ಗೆ ಏನ್ ಅವಕಾಶ ಇದೆ ಅದನ್ನ ನಾವು ಮಾಡ್ಕೊಡೋದಕ್ಕೆ ತಯಾರಿದ್ದೀವಿ. ಅನಿಸಿಕೆ ಪ್ರಕಾರ ಬಂಡಲ್ಸ್ ಆಗಬೇಕು, ನಿಧಿ ಬಂಡಲ್ಸಲ್ಲಿ ಆಗ್ಬೇಕಂತ ಕೂಡ ನಾವು ಆಲ್ರೆಡಿ ಅಧ್ಯಕ್ಷ ಹತ್ರ ಮಾತಾಡಿದ್ವಿ. ಮತ್ತು ಸ್ಟೇಜ್ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದ್ವಿ. ಅದಕ್ಕೆ ತಮಟೆ ಕಾರ್ಯಕ್ರಮ ಮತ್ತು ಹಾಗೆ ಎಲ್ಲ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಿರ್ಬೋದು, ಪ್ರೈವೇಟಲ್ಲಿರ್ಬೋದು, ಅವರು ಕೂಡ ನಮ್ಮ ನಿನ್ನೆ ಏನು KGP ದಂಡಾಧಿಕಾರಿಗಳು ಮತ್ತು ಇಒ ಸಾಹೇಬ್ರ ಹತ್ರ ಸಭೆ ಆಗಿತ್ತು. ಆ ಸಭೆಯಲ್ಲಿ ಕೂಡ ಎಲ್ಲ ಶಾಲೆ ಮಕ್ಕಳು ಕೂಡ ನಾವು ಭಾಗವಹಿಸಬೇಕು, ತಪ್ಪದೇ ಭಾಗವಹಿಸಬೇಕು. ಮತ್ತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಅವ್ರಿಗೇನು ಜವಾಬ್ದಾರಿ ಈಗ ವಹಿಸಿದಾರಂತೆ, ಅದ್ರ ಪರವಾಗಿ ಅವರು ಅದ್ರ ಪರವಾಗಿ ನಡ್ಕೋಬೇಕು. ಮತ್ತೆ ಯಾರೇ ಆಗಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ಕೂಡ ಇದು ಎಲ್ಲ ಒಬ್ಬ ದಲಿತ ಮುಖಂಡ ಅಂತ ಆರಿಸಬೇಡ್ರಿ. ಎಲ್ಲಾ ವರ್ಗಗಳು ಕೂಡ ಬಾಬಾ ಸಾಹೇಬ್ ವಿಶ್ವಮಾನವನಾಗಿ ನ್ಯಾಯ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಯಾರು ಒಬ್ಬ ಜಾತಿಗೆ ಸೀಮಿತ ಅಲ್ಲ. ಯಾಕಂದ್ರೆ ಎಲ್ಲಾ ಜಾತಿಗಳು ಕೂಡ ಸಮಾನತೆಯನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಎಲ್ಲ ಗ್ರಾಮಸ್ಥರು ಇರ್ಬೋದು, ಎಲ್ಲ ಸಂಘಟನೆಯವರು ಎಲ್ಲ ಭಾಗವಹಿಸಬೇಕು. ಅದೇ ರೀತಿಯಾಗಿ ಇನ್ನು ಬಿಟ್ಟು ಏನಂದ್ರೆ ನಾವು ಇನ್ನೊಂದು ನನ್ನ ಇಚ್ಛೆ ಏನಂದ್ರೆ ಮೊನ್ನೆ ಈ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಸಿವಿಗಾಗಿ ಊಟಕ್ಕೆ ಅವಸರನೇ ನೊಂದವರು ದಲಿತರಂತ ಹೇಳ್ಬಿಟ್ಟು ಹಸಿವು ದಾಡಿದ್ದದು ಏನು ಹಸಿವಿಗಾಗಿ ಬಂದವರಂತೆ. ಅದಕ್ಕೋಸ್ಕರ ಅವತ್ತಿನ ದಿವಸ ಎಲ್ರಿಗೂ ನಮ್ಮ ಅಧ್ಯಕ್ಷತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ. ಅವತ್ತು ಊಟದ ಕಾರ್ಯಕ್ರಮ ಎಲ್ಲ ಮಕ್ಕಳು ಏನಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಬೇಲ್ಮಂಗಲ ಕಾರ್ಯಕ್ರಮ ಮುಗಿಸ್ಕೊಳ್ಳೋಕೆ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾರೆ, ಅಲ್ಲಿಂದ ಇಲ್ಲಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಮಕ್ಕಳು ಬೆಳಿಗ್ಗೆ ಬಂದ್ರೆ ಇಲ್ಲಿ ಇರೋಕ್ಕಾಗಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಅದು ಊಟ ಹಚ್ಚಿ ಮಾಡಬೇಕು, ಊಟದ ಕಾರ್ಯಕ್ರಮ ಇಡಬೇಕು. ಹಾಗೆ ಕೂಡ ಇನ್ನೊಂದು ಅವೇರ್ನೆಸ್ ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸ್ಕೂಲ್ನ ಎಲ್ಲಾ ಮಕ್ಕಳು ಕೂಡ ಭಾಗವಹಿಸಿಲ್ಲ ಅಂತ ಕ್ರಮದಲ್ಲಿ ಯಾರೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಭಾಗವಹಿಸಿಲ್ಲ ಅಂದ್ರೆ ನಾವು ಮೊನ್ನೆ SP ಕೂಡ ಬಂದಿದ್ದಾರೆ ಅಲ್ಲಿಗೆ. ಅವ್ರ ಮೇಲೆ ಸೂಕ್ಷ್ಮ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ಇದು ಸರ್ಕಾರದ ಕಾರ್ಯಕ್ರಮ, ಇದು ಒಬ್ಬ ಜಾತಿಗೆ ಮೀಸಲಾದಂತ ಕಾರ್ಯಕ್ರಮ ಅಲ್ಲ. ದಯವಿಟ್ಟು ಹೇಳ್ತಾ ಇದೀನಿ. ಅದ್ರ ಬಗ್ಗೆ PDO ಕೂಡ ಎಲ್ಲ ರೀತಿಯಲ್ಲಿ ನೋಟಿಸ್ ಮಾಡಿದ್ರೆ ಅಂತ ಹೇಳ್ತಿದ್ರೆ ಎಲ್ಲ ಭಾಗವಹಿಸಿ. ಇದೇನೆ ಒಬ್ಬರ ದಲಿತರಿಗೆ ಅಲ್ಲ ಕಾರ್ಯಕ್ರಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಮೀಸಲಾತಿಯನ್ನು ಕೊಟ್ಟಿಲ್ಲ. ವ್ಯಾಪ್ತಿಗೆ ಬರುವಂತಹ ಸುಮಾರು ಶಾಲಾ ಕಾಲೇಜುಗಳೈತೆ. ಶಾಲಾ ಕಾಲೇಜುಗಳಲ್ಲಿ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಇರುತ್ತೆ, ಇದೊಂದು ಸಮಸ್ಯೆ ಇರುತ್ತೆ. ಜೊತೆಗೆ NCC NSS ಕೂಡ ಇರುತ್ತೆ. NCC NSS ಅನ್ನೋದು ಡಿಗ್ರಿ ಕಾಲೇಜಲ್ಲಿ ಮೋಸ್ಟ್ಲಿ ಇರ್ಬೋದು, ಬಟ್ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಎಲ್ಲ ಶಾಲಾ ಕಾಲೇಜಲ್ಲೂ ಇರುತ್ತೆ. ವೆಲ್ಕಮ್ ಮಾಡೋದಕ್ಕೆ ಬರುವಾಗ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ಗೆ ವಿಶೇಷವಾದಂತ ಒಂದು ಆದ್ಯತೆ ಕೊಡಬೇಕಾಗುತ್ತೆ. ಅಲ್ಲಿ ಅವ್ರದೇ ಅಂತ ಒಂದು ಯೂನಿಫಾರ್ಮ್ ಇರುತ್ತೆ, ಆ ಕಡೆ ಈ ಕಡೆ ಅವರಿಗೆ ವಿಷಯವಾದಂತ ಒಂದು ಆದ್ಯತೆ ಕೊಟ್ರೆ ಅದು ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಐತೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಒಂದು ಸಂವಿಧಾನ ಪೀಠಿಗೆ ಒಂದು ಬ್ಯಾನರ್ ಹಾಕ್ಬಿಟ್ಟು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಡಿಸೈನ್ ಮಾಡಬೇಕಾಗುತ್ತೆ. ಹೆಂಗೋ ಬ್ಯಾನರ್ ಐತಿ ಇಲ್ಲಿ ಡಿಸೈನ್ ಮಾಡಬೇಕು. ಜೊತೆಗೆ ವೇದಿಕೆ ಕಾರ್ಯಕ್ರಮ ಮಾಡಿದಾಗ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಮಾಡ್ತಿದ್ವಲ್ಲ, ಸಂವಿಧಾನ ಏನನ್ನೋದು ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಸಂವಿಧಾನ ಯಾರು ಕೆಲವರಿಗೆಲ್ಲ ಈ ಭಾಗದಲ್ಲಿ ಗೊತ್ತಾಗ್ತಿಲ್ಲ. ಈ ಭಾಗದಲ್ಲಿ ಗೊತ್ತಿಲ್ಲದಿರೋದಕ್ಕೆ ಹಲವಾರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ. ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಬಗ್ಗೆ ಕಾನೂನು ಅರಿವನ್ನು ಮೂಡಿಸುವುದರಿಂದ ಸ್ವಲ್ಪ ಒಂದು ದಬ್ಬಾಳಿಕೆ ತಡೆಯಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಜೈ ಭೀಮ್. ದಿವಸನೋ ವಾರನೋ 20 ದಿವಸನೋ 15 ದಿವಸನೋ ಕೊಟ್ಟಿರ್ತಾರೆ. ಹಾಗಾಗಿ ಆ ಧಾರ್ಮಿಕ ಆಚರಣೆ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗೆ ಎಲ್ಲಿವರೆಗೂ ಜಾಗ ಕೊಡ್ಬೇಕು ಅಲ್ಲಿವರೆಗೂ ಜಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳಿಗೆ ಎತ್ಕೊಂಡು ಹೋಗ್ಬಿಟ್ಟು ಅದು ದೌರ್ಜನ್ಯನ ದೂರಿಸ್ತಾರೆ, ಜೆಂಡಾಗಳು ಕಟ್ಕೊಂಡು.
ಅದನ್ನ ಯಾಕೆ ಈ ತರ ಮಾಡಿದಾರೆ ಅಂತ ಹೇಳಿದ್ರೆ, ನೀನು ಆ ದ್ರೋಹಿ, ನೀನ್ ಈ ದ್ರೋಹಿ, ನೀವ್ ಹೆಂಗಿತ್ರಿ, ಅವನ ಆ ಮಗ, ಇವನ್ ಈ ಮಗ ಅನ್ನುವೆಲ್ಲ ನಮ್ ಕಿವಿಯಲ್ಲಿ ಬಿದ್ದಿದೆ. ಆ ಬಿದ್ದಿದ್ರೆ ಕೂಡ ನಾವು ಉಸಿರು ಬಿಡ್ತೀರಿ ಯಾಕಿದೀವಿ ಅಂದ್ರೆ, ನಾವು ಶಾಂತಿ ಪ್ರಿಯರು, ಬುದ್ಧನ ಶಾಂತಿ ಪ್ರಿಯರು, ಅಂಬೇಡ್ಕರ್ ಶಾಂತಿ ಪ್ರಿಯರು, ಬಸವಣ್ಣನವರು ಶಾಂತಿ ಪ್ರಿಯರು, ನಾವು ಕನಕದಾಸರ ಶಾಂತಿ ಪ್ರಿಯರು, ನಾವು ಕುವೆಂಪು ಅವರ ಶಾಂತಿ ಪ್ರಿಯರು, ಅವರ ತತ್ವ ವಿಚಾರಗಳನ್ನು ನಾವು ಮನಗಂಡಿದ್ವಿ. ಹಂಗಾಗಿ ನಾವು ತತ್ವ ವಿಚಾರಗಳನ್ನು ಅವ್ರನ್ನ ಬೆಳೆಸ್ಕೊಂಡ ಮೇಲೆ ನಾವು ಯುದ್ಧಕ್ಕೆ ತಯಾರಾಗಿಲ್ಲ. ನಾವು ಅಧಿಕಾರಿಗಳಿಗೆ ಗಮನ ಕೊಟ್ಟು ಅದನ್ನು ತಿಳಿಗೊಳಿಸಬೇಕು ಅಂತ ಅಂದ್ಕೊಂಡಿದ್ವಿ. ಇದು ಒಳ್ಳೆಯ ಸಮಯ ಆಗಿದೆ. ಅದನ್ನ ಬಡಮಕ್ನಲ್ಲಿ ಇರ್ತಕ್ಕಂಥ ಕೇಸರಿ ಜೆಂಡಾಗಳನ್ನ ಅದು ಒಂದು ಕಾಲ ವಯೋಮಿತಿ ಮೀರಿದೆ, ಅದಕ್ಕಾಗಿ ತಿರುಗೊಳಿಸಿ ಸಾರ್ವಜನಿಕ ಸುವ್ಯವಸ್ಥೆಗೆ ಅದು ಧಕ್ಕೆ ಬಂದಿರ ಕಾಪಾಡ್ಕೊಡ್ಬೇಕಂತ ಮಾನ್ಯ PDO ಅಧಿಕಾರಿಗಳನ್ನ ಸಾಹೇಬ್ರನ್ನ ಕೇಳ್ಕೊಳ್ತೀವಿ. ಲೆಟರ್ ಮೇಲೆ ಲೆಟರ್ ಕೊಟ್ಟಿದ್ವಿ, ಮಾತುಗಳ ಮೇಲೆ ಮಾತುಗಳು ಹೇಳಿದ್ವಿ. ಇದುವರೆಗೂ ನಾವು ಸ್ವಚ್ಛತೆ ಎಲ್ಲಿ ಕಾರ್ಪೊರೇಷನ್ ಪೆಟ್ಟಿನಲ್ಲಿ ಕೂಡ ಇಲ್ಲ, ಆ ತರ ಇದೆ. ಅದನ್ನ ಸ್ವಚ್ಛತೆ ಮಾಡಬೇಕು. ಈ ಸಂಘಟನೆಗಳನ್ನ ಹುಟ್ಟಾಕದಾಗ ಇದ್ದಂತ ಒಂದು ಕೀಳಿರಿಮೆ ತುಂಬಾ ಹೋರಾಟಗಳು ಮಾಡಿಕೊಂಡು ಅಂಬೇಡ್ಕರ್ ಅವರ ಒಂದು ಅನುಯಾಯಿಗಳಾಗಿ ಮನೆ ಕೂಡ ತಲುಪಿಸಿದ್ದೀವಿ. ಅವರ ಬಡವ ಜಮೀನು ಕಬಳಿಸಿದವ್ರು ಕೂಡ ನಾವು ಅದನ್ನ ಬಿಡುಗಡೆಗಳು ಮಾಡ್ತಿದ್ದೀವಿ. ಅದೇ ಈಗಿನ ಸಿಚುವೇಶನ್ ಅಲ್ಲಿ ನಾನು ಹೇಳ್ಬೋದೇನಂದ್ರೆ, ಎಲ್ಲರೂ ಒಂದೇನೆ. ಇಲ್ಲಿ ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಹೌದು ಇವರು ಅಂತ ಹೇಳೋದಕ್ಕಿಂತ ನಾವೆಲ್ಲರೂ ಸೌಜನ್ಯವಾಗಿ ಸೌಮ್ಯವಾಗಿ ಒಂದಾಗಬೇಕು. ಎಲ್ಲಾ ಜನಾಂಗಗಳು ಬೆಳಿಬೇಕು. ಇದಕ್ಕೆ ಅಂಬೇಡ್ಕರ್ ಒಬ್ಬರಿಗೆ ಒಳಮಾದರಿಗೆ ಬಂದಿಲ್ಲ, ಎಲ್ಲಾ ಜನತೆಗೂ ಸಂವಿಧಾನ ಬಂದಿದ್ದಾರೆ. ಅಂತ ಮಹಾನ್ ವ್ಯಕ್ತಿನ ನಾವು ಇವತ್ತು ಏನ್ ಮಾಡ್ತೀವಿ, ಬೀದಿ ಪಾಲ್ ಮಾಡಕ್ ಹೋಗ್ತಾ ಇದ್ದೀವಿ ಸ್ವಾರ್ಥಕ್ಕೋಸ್ಕರವಾಗಿ. ನಾನು ನನ್ನದು ಕಾಲೇಜ್ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾಲೇಜ್ ಕೆಲಸ ಯಾರು ಮಾಡಬೇಡಿ. ಯಾರು ಮಾತಾಡ್ಬೇಕಿಂತಾರೆ ಅವ್ನಿಗೆ ಅವಕಾಶ ಕೊಡಿ. ನಾನ್ ಮಾತಾಡ್ಬೇಕು, ಅವ್ನ್ ಮಾತಾಡ್ಕೊಟ್ಟು ನಿನ್ ಕುಳಿತುಕೊಳ್ಳೋದು ಇದನ್ನು ಬಿಟ್ಬಿಡ್ಬೇಕು. ನಾವು ಇವತ್ತು ಏನ್ ಸೇರಿದ್ದೀವಿ, ಮಹಾನ್ಭಾವಾದಂತ ಅಂಬೇಡ್ಕರ್ ಸಾಹೇಬರು ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಕುತ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಆಗ್ತಾ ಇತ್ತಾ? ಬಿಡ್ತಾ ಇದ್ರ? ಅದನ್ನು ಎಲ್ಲರೂ ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ. ಅದರಿಂದ ಇಲ್ಲಿ ಜಾತಿ ಭೇದ ಏನೂ ಇಲ್ಲ. ಅಂಬೇಡ್ಕರ್ ಸಾಹೇಬರು ಜಾತಿ ಭೇದ ಮಾಡಿ ಸಂವಿಧಾನ ಬರ್ತಿಲ್ಲ. ಎಲ್ಲರೂ ತಿಳ್ಕೋಬೇಕಾಗಿದೆ. ನಾನು ನನ್ನದು ಅನ್ನೋದಕ್ಕಿಂತ ನಾವು ನನ್ನದು ಅನ್ಕೊಂಡೋಗಿ ನಾವು ಯುದ್ಧದಲ್ಲಿ ಗೆಲ್ತೀವಿ. ಎಲ್ಲ ಅಕ್ಕ ತಂಗಿಯರು ಅಷ್ಟೇ, ಅಣ್ಣ ತಮ್ಮಂದಿರು ಅಷ್ಟೇ, ನಾವೆಲ್ಲ ಒಂದಾಗಿ ಹೋಗ್ಬೇಕು. ಯಾವುದೇ ಜನಾಂಗ ಆಗ್ಲಿ ಮಾಡ್ಕೊಂಡು ಹೋಗ್ಬೇಕು. ಈಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಸ್ವಾರ್ಥಕ್ಕೋಸ್ಕರವಾಗಿ ಏನೋ ಮಾಡಕ್ ಹೋಗ್ತಾರೆ. ಆ ಸ್ವಾರ್ಥ ಮಾಡಬೇಡಿ, ಸ್ವಾಭಿಮಾನವಾಗಿ ಬದುಕಿ. ಎಲ್ಲರಿಗೂ ಅಷ್ಟೇ, ಎಲ್ಲರೂ ಸೇರಿ ಯಾವುದೇ ಒಂದು ಹಬ್ಬ ಮಾಡ್ಬೇಕಂದ್ರೂ ಕೂಡ ಎಲ್ಲರೂ ಸ್ವಾಭಿಮಾನವಾಗಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅದೊಂದು ಒಗ್ಗಟ್ಟಿರುತ್ತೆ. ಅಲ್ಲಿ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅದು ನಿಜವಾಗ್ಲೂ ಅಲ್ಲಿ ನಿಲ್ಲುತ್ತೆ. ನಾವೇನ್ ಮಾಡ್ತಾರೆ, ಅವ್ನು ಗಾಳಿಗಳು ತೂರಿ ನಾನು ನನ್ನದು ಅಂತ ಬಡದಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ನಾವು ಸಂವಿಧಾನ ಕಾಪಾಡ್ತಾ ಇದ್ದೀವಿ? ಸಂವಿಧಾನ ಓದಿದೀವ? ಪೀಠಿಕೆ ಅದು ಇದು ಅಂತ ಹೇಳೋದಲ್ಲ ಹೆಚ್ಚು. ನಾವು ಓದಬೇಕು, ಎಲ್ಲರಿಗೂ ಅರಿವು ಮೂಡಿಸಬೇಕು. ಆವಾಗಲೇ ನಾವು ಚೈತನ್ಯವಂತರಾಗ್ತೀವಿ. ಮಾತನಾಡೋಕೆ ಇದಾಗುತ್ತೆ. ಮುಳ್ಳು ಹಳ್ಳಿಯಲ್ಲಿ ಎಷ್ಟು ಗಲಾಟೆ ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ? ಯಾರು ಹೋಗ್ತಾ ಇಲ್ಲ ಹಳ್ಳಿಗಳಿಗೆ? ನಾನು ಅನ್ನುವ ಪದ್ಧತಿ ಹೋಗ್ತಾ ಇದೆ. ಯಾವ ಹಳ್ಳಿಯಲ್ಲಿ ಏನ್ ನಡೀತಾ ಇದೆ, ಯಾವ ವ್ಯಕ್ತಿಗೆ ಏನು ಅನ್ಯಾಯ ಆಗ್ತದೆ, ಅದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಸರ್ಕಾರ ಇದರ ಬಗ್ಗೆ ತಿಳಿಲಿಕ್ಕೆ ಕೊಡಬೇಕಾಗಿ ಸಿದ್ಧಾರ್ಥ ಅಂಬೇಡ್ಕರ್ ಅವರ ಏನು ಒಂದು ಸಂವಿಧಾನ ಪೀಠಿಕೆ ಇದೆ ಅದನ್ನ ಸ್ತಬ್ಧಚಿತ್ರವನ್ನಾಗಿ ಎಲ್ಲ ದೇಶಾದ್ಯಂತ, ರಾಜ್ಯಾದ್ಯಂತ, ಹಳ್ಳಿ ಗಲ್ಲಿಗೆ ಹೋಗ್ತಾ ಇದೆ. ಅಂದ್ರೆ ನಿಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋ ಸ್ಕೂಲ್ಸ್ ಗಳಿಗೆಲ್ಲ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಔಟ್ ಸೈಡ್ ಅಂದ್ರೆ ಆ ಊರಿನ ಬಿಟ್ಟು ಬೇರೆ ಊರಿನ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಂದ್ರೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ನಾವು ಹೇಳಕ್ಕಾಗಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ಅಂತ ಅಂದ್ರು. ನಾವು ಬೇರೆ ಇವಾಗ ನಮ್ಮ ಗೊಲ್ಲಳ್ಳಿಯಿಂದ ಆಚೆ ಕಡೆ ಇರೋ ಸ್ಕೂಲ್ಸ್ ಗಳಿಗೆ ನಾವೇನು ಹೇಳ್ತಾ ಇಲ್ಲ. ನಾವ್ ಹೇಳ್ತಾ ಇರೋದೇನು, ಗೊಲ್ಲಳ್ಳಿ ಪ್ರಿಮಿಸಸ್ ಒಳಗಡೆ ಬರುವಂತವ್ರು ಆ ಸ್ಕೂಲಿನ ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇರೋದು. ಸರ್ಕಾರ ಮಾಡಿರುವಂತ ಆದೇಶ ಇದು ಕಾಯ್ದೆ ಸುತ್ತಲೇ ಮಾಡಿರುವಂತ. ಈಗ ಅಧಿಕಾರಿಗಳು ಸಭೆ ಕರೆದ್ಬಿಟ್ಟು ಮೇಲ್ನೋಟಕ್ಕೆ ಮೌಖಿಕವಾಗಿ ಹೇಳಿದ್ರೆ ಒಪ್ಪುವಂತ ಕಾಲ ಅಲ್ಲ. ಡೈರೆಕ್ಷನ್ ಆಗಿ ಪ್ರಿಂಟೆಡ್ ಅಲ್ಲಿ ಇರ್ಬೇಕು. ಪ್ರಿಂಟಿಂಗ್ ಏನಾದ್ರು ಇದೆಯಾ ನಿಮಗೆ? ಓರಲ್ ಆಗಿ ಹೇಳಿದಾಗ ಅದು ಕಾನೂನು ಇದಕ್ಕೆ ಬರ್ತದ. ಈಗ ಮೇಲಧಿಕಾರಿಗಳು ಹೇಳಿದಾಗ ನಾವು ಕೈ ಕೆಳಗಿರೋ ಜೊತೆಗೆ ಈಗ ಇದು ಇಲ್ಲೊಂದು ಸ್ಕೂಲ್ ಇದೆ, ಇದು ಏನೋ ವಿಮಲ್ ಹೃದಯ, ಅದು ಏಡೆಡ್ ಅಥವಾ ನಾನ್ ಏಡೆಡ್ ಏನಂತ ಗೊತ್ತಾಗಬೇಕು. ಒಂದು ಪ್ರೈವೇಟ್
ಏಡೆಡ್ ಆಗಿದ್ರೆ ಗೌರ್ಮೆಂಟ್ ಕಂಟ್ರೋಲ್ ಪೂರ್ತಿ ಖಾಸಗಿ ಜೊತೆಗೆ ಖಾಸಗಿ ಆದ್ರೂ ಗೌರ್ಮೆಂಟ್ ಬರಬಾರ್ದು ಅಂತ ಏನಿಲ್ಲ ಅಲ್ಲ. ಅಲ್ಲಲ್ಲ ಅದನ್ನೇ ಹೇಳ್ತಾ ಇರೋದು, ಯಾಕೆ ಬರಬಾರ್ದು ಅಂತಕ್ಕಂಥದ್ದೇ ನಾನು ಅವಾಗ ಅವ್ರಿಗೆ ನೋಟಿಸ್ ಕೊಡಿ, ಯಾವ ಜಯಂತಿಗಳು ಮಾಡ್ತಾ ಇಲ್ಲ ಅನ್ನೋಂಥದ್ದು ಈ ಕಾರ್ಯಕ್ರಮ ಹೇಳಿ ಇವಾಗ ಹೇಳ್ತಾ ಇದ್ದಾರೆ. ಒಂದು ವಾರದಿಂದ ಅವ್ರಿಗೆ ಬಾಯ್ಪಾಠ ಮಾಡ್ತಾ ಸರ್ ಅದನ್ನ ಆಲ್ರೆಡಿ ಇದ್ದೀವಿ. ರೆಕಾರ್ಡ್ ಮಾಡಿದೆ. ಈ ರೆಕಾರ್ಡ್ ಆಧಾರದ ಮೇಲೆ ಅವ್ರು ನೋಡಿದ್ದಾರೆ. ಸಂಸ್ಥಾಪಕ ಅಧ್ಯಕ್ಷರು, ಈ ಒಂದು ಸಂವಿಧಾನ ಜಾಗೃತಿ ಸಮಾವೇಶ ಅನ್ನೋ ಒಂದು ಜಾತ್ರೆ ಏನು ನಮ್ಮ ಘನ ಸರ್ಕಾರ ಈ ದಿನ ಆದೇಶ ಮಾಡಿದೆ, ಈ ಒಂದು ಸರ್ಕಾರಕ್ಕೆ ಯಾರು ಭಾಗವಹಿಸಬೇಕು, ಯಾರು ಭಾಗವಹಿಸಬಾರ್ದು, ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ನಾವು ಭಾಗವಹಿಸಬೇಕು, ಯಾರು ಭಾಗವಹಿಸಬಾರ್ದು, ಏನ್ ಮಾಡ್ಬೇಕು ಎಲ್ಲ ಬಂದ್ಬಿಟ್ಟು PDO ಅಧಿಕಾರಿ ಕೈಯಲ್ಲಿದೆ. ಒಂದು ಮನೆಯಲ್ಲಿ ಯಜಮಾನ ಹೇಳಿದ್ರೆ ಆ ಮನೆಯವರೆಲ್ಲ ಕೇಳಬೇಕು. ಅದೇ ರೀತಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವೇನ್ ಹೇಳಿದ್ರೆ ಅವ್ರು ಕೇಳಬೇಕು, ಅವ್ರೇನ್ ಹೇಳ್ತಾರೆ ನೀವು ಕೇಳಬಾರ್ದು. ನಮ್ಮ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವ ಒಂದು ಮೀಸಲಾತಿ ಪ್ರಕಾರ ನಿಮ್ಗೆ ಒಂದು ಅಧಿಕಾರ ಇದೆ. ನಿಮ್ಗೆ ಏನಾದ್ರು ತೊಂದರೆ ಮಾಡಿದ್ರೆ ನಮ್ಗೆ ಹೇಳಿ, ನೀವು ಬಂದ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದಲ್ಲ, ಅವ್ರು ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಬೇಕು. ಈ ದಿನ ನಾವು BO ಆಫೀಸರು ಆದೇಶ ಮಾಡಿಲ್ಲ, ಬರಲ್ಲ ಅಂದ್ರೆ ನನ್ನ ವ್ಯಾಪ್ತಿಯಲ್ಲಿರೋದು ನನ್ನ ಕೇಳ್ತದೆ, ನೀನ್ ಬಾರ ಅಂತ ನೀವು ಕೇಳ್ಬೇಕು ಸರ್. ಅಷ್ಟೊಂದು ರೈಟ್ಸ್ ಇದೆ. ಒಂದು ನಿಮಿಷ ನಾನು ಹೇಳ್ತೀನಿ. ಅವ್ರ ಹತ್ರ ಬಂದ್ಬಿಟ್ಟು ನೀವೇನು ರೈಟ್ಸ್ ಕೊಟ್ಟು ಅವ್ರ ಅದು ಪಾಲನೆ ಮಾಡ್ಬೇಕು. ಪ್ರತಿಯೊಬ್ಬ ನನ್ನ ಬಂದ್ಬಿಟ್ಟು ಒಂದು ಜಯಂತಿ ಮಾಡಿದಿರಣ್ಣ, ನನ್ನ ಎಷ್ಟು ಜನ ಸದಸ್ಯರು ಬಂದಿದ್ರು, ಇವತ್ತು ಎಷ್ಟು ಜನ ಸದಸ್ಯರು ಬಂದಿದ್ದಾರೆ. ಸರ್ವ ಜನಾಂಗ ಶಾಂತಿ ತೋಟ, ಅನ್ಯ ಧರ್ಮಗಳಿಂದ ಎಲ್ರಿಗೂ, ಎಲ್ಲಾ ಧರ್ಮದವ್ರಿಗೂ, ಎಲ್ಲಾ ಜನರಿಗೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಯಾವ ರೀತಿ ಹಕ್ಕನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ತಿಳುವಳಿಕೆ ತಿಳಿಸೋದಕ್ಕೋಸ್ಕರ ಈ ಒಂದು ಸಂವಿಧಾನ ಜಾಗೃತಿ ಸಮಾವೇಶ ಮಾಡ್ತಾ ಇದ್ದಾರೆ ಈ ದಿನ. ಅಷ್ಟೇ ಅಲ್ಲ, ಈಗಿರುವಂತ ಮಕ್ಕಳಿಗೆ ಯಾವುದೇ ರೂಪದಲ್ಲೂ ಅಷ್ಟೇ ಸಂವಿಧಾನ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಸಾಮಾಜಿಕ ಕಳವಳಿಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡೋದಕ್ಕೆ ಯಾವುದೇ ರೀತಿ ಸರ್ಕಾರ ಇಷ್ಟರ ಮಟ್ಟಿಗೆ ಯಾವುದೇ ರೀತಿ ಕಾರ್ಯಕ್ರಮ ತಂದಿಲ್ಲ. ಇದೇ ಮೊಟ್ಟ ಮೊದಲ ಕಾರ್ಯಕ್ರಮ ಅಂತ ನನಗನ್ಸುತ್ತೆ. ಎಷ್ಟೊಂದು ಬರ್ತದ ಸಂಭವ ಮಾತ್ರೆಯಿಂದ ಪಂಚಾಯತಿವರೆಗೂ ಅಲ್ಲಿವರೆಗೂ ನೀವು ಬರೋ ಜವಾಬ್ದಾರಿ ನಿಮ್ದು. ಮತ್ತೆ ನೀವು ಒಬ್ರು ಬರ್ಬಾರ್ದು, ನಮ್ಮ ನಾಯಕ ಕೆಲಸ ನಮ್ಗೆ ಹೇಳ್ಬೇಕು. ಎಲ್ಲ ಜಾಗೃತಿಯಾಗಿ ನಿಮ್ ಕೆಲಸ. ಆ ಮಹಾನುಭಾವನಿಗೆ ಎಲ್ಲ ಜಾತಿಗೂ ಕೈ ಜೋಡಿಸ್ಬೇಕು. ಪಂಚಾಯತ್ ಅದ್ದೂರವಾಗಿ ಸ್ವಾಗತ ಕೊಡಬೇಕು, ಅದ್ದೂರವಾಗಿ ಆಗ್ಬೇಕು. ಅದಕ್ಕೆ ಎಲ್ರಿಗೂ ಮೇಡಮ್ ಹೇಳಿದ್ರು, ಅಲ್ಲಿ ಮುರಾರಿ ಶಾಲೆಯಿಂದ ಅಲ್ಲಿ ಮೇಡಮ್ ನಾವ್ ಹೇಳ್ತೀವಿ ಅಲ್ಲಿ ಸ್ವಾಗತ, ಅಲ್ಲಿಂದ ಹೂವಾಗಿ ಹೂ ಚೆಲ್ಬಿಟ್ಟು ಅಲ್ಲಿ ಅವರು ಡ್ರೆಸ್ ಹಾಕ್ತಾರೆ, ಕಲರ್ ಡ್ರೆಸ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ನಾವು ಸ್ವಾಗತ ಯಾಕಂದ್ರೆ ಅಲ್ಲಿ ಮುರಾರಿ ಶಾಲೆಯಲ್ಲಿ ಅಲ್ಲಿ